ನನ್ನ ಹೆಸರು ಮಂಜುನಾಥ್ ಅಂತ ಹೇಳ್ಬಿಟ್ಟು ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು ಕಲ್ಲಾಪುರ ಗ್ರಾಮದಿಂದ ಮಾತಾಡ್ತಿರೋದು. ನಾನೊಬ್ಬ ಅಪ್ಪಟ ರೈತ. ನಾನು ಸುಮಾರು ವರ್ಷಗಳಿಂದ ಅಡಿಕೆ ಹಾಗೂ ಮತ್ತೆ ಈ ಶುಂಠಿಯನ್ನು ಬೆಳೀತಾ ಬರ್ತಾ ಇದ್ದೆ. ಸುಮಾರು ಶುಂಠಿ ಒಳಗೆ ತುಂಬಾನೇ ಲಾಸ್ ಆಗಿ ಹಣಕಾಸಿನ ಪರಿಸ್ಥಿತಿ ಬಹಳನೇ ತೊಂದರೆ ಆಗಿತ್ತು. ಈ ದಿನ ನಮ್ಮ ಸ್ನೇಹಿತರು ಒಂದು ದಿವಸ ಬಂದು ಸಾಗರದವರು ಹೆಗಡೆ ಅಂತ ಹೇಳ್ಬಿಟ್ಟು ಅವ್ರು ಬಂದು ನನಗೆ ಶುಂಠಿ ನೋಡ್ಬಿಟ್ಟು ಯಾಕಪ್ಪ ಹಿಂಗೆ ಹಾಳು ಮಾಡ್ಕೊಂಡಿದೀಯಾ, ಇದಕ್ಕೆ ಒಳ್ಳೆ ಇದು ಬಂದಿದೆ, ಮೀನ್ ಶಕ್ತಿ ಅಂತ ಅಂದ್ಬಿಟ್ಟು ಒಂದು ಪ್ರಾಡಕ್ಟ್ ಬಂದಿದೆ, ಆ ಪ್ರಾಡಕ್ಟ್ ಇಂದ ಒಳ್ಳೆ ರೋಗ ಅವೆಲ್ಲ ಅವಾಯ್ಡ್ ಆಗ್ಬಿಟ್ಟು ನಿನಗೆ ಖರ್ಚುಗಳು ಎಲ್ಲ ಕಡಿಮೆ ಆಗಿ ಚೆನ್ನಾಗಿ ಬರುತ್ತೆ, ನೋಡು ಅದನ್ನೊಂದ್ಸರಿ ಯೂಸ್ ಮಾಡಿ ನೋಡು ಅಂತ ಅಂದ್ರು. ಆಮೇಲೆ ಅವರೇ ಫೋನ್ ಕೊಟ್ರು, ಇದ್ರವರು ಫೀಲ್ಡ್ ಆಫೀಸರ್ದು. ಒಂದ್ಸರಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ಕೆ ಅವ್ರು ಬಂದು ಎಲ್ಲ ಪ್ಲಾಂಟ್ ಎಲ್ಲ ನೋಡ್ಬಿಟ್ಟು ನೀವು ಇದನ್ನ ಹಾಕಿದ್ರೆ ಬಹಳ ಅನುಕೂಲ ಆಗುತ್ತೆ ಅಂತ ಹೇಳಿದ್ರು. ನಾವು ನಂಬಿಕೆ ಇರಲಿಲ್ಲ, ಸುಮ್ಮನೆ ಆದ್ರೂ ಇರ್ಲಿ ನೋಡೋಣ ಒಂದ್ಸರಿ ಹೆಂಗಾರ ಆಗ್ಲಿ ಅಂತ ಅಂದ್ಬಿಟ್ಟು ನೋಡೋಣ ಅಂತ ಅಂದು ಒಂದ್ಸರಿ ಬರೀ ಒಂದು 4 ಕ್ವಿಂಟಲ್ ಮಾತ್ರ ತರಿಸ್ಕೊಂಡು ಪ್ರಯತ್ನ ಮಾಡಿದ್ವಿ. ಆಮೇಲೆ ಯಾವುದೇ 4 ಕ್ವಿಂಟಲ್ ತಂದು ಹಾಕಿದ್ಮೇಲೆ ಯಾವುದೇ ರೋಗನೂ ಬರಲಿಲ್ಲ, ಏನೂ ಬರಲಿಲ್ಲ. ಒಂದು 20 ದಿವಸ, ಒಂದು ತಿಂಗಳು ತನಕ ಆದ್ರೂ ಒಂದು ರೋಗನೂ ಬರಲಿಲ್ಲ ಶುಂಠಿಗೆ. ಪರವಾಗಿಲ್ಲ, ಒಳ್ಳೆ ಕೆಲಸ ಮಾಡಿದ್ಯಲ್ಲ ಅಂತ ಅಂದ್ಬಿಟ್ಟು ಮತ್ತೊಂದ್ಸರಿ ಆಮೇಲೆ ಮತ್ತೆ 10 ಕ್ವಿಂಟಲ್ ತರಿಸಿ ಹಾಕಿದ್ವಿ. ಈಗ ನೋಡಿ ನಮ್ಮ ಶುಂಠಿ ಯಾವುದೇ ಕಾರಣಕ್ಕೂ ಒಂದು ಚೂರು ರೋಗ ಇಲ್ಲ, ಏನಿಲ್ಲ. ಅಡಿಕೆ ಗಿಡಗಳು ಒಳ್ಳೆ ಸೂಪರ್ ಆಗಿ ಬಂದಿದ್ದಾವೆ. ಅಡಿಕೆ ಗಿಡನೂ ಒಳ್ಳೆ ಇಳುವರಿ ಕಚ್ಚಿದೆ. ಬಹಳ ಅಂದ್ರೆ ಬಹಳನೇ ಅನುಕೂಲ ಆಗಿದೆ. ಈ ಮೀನ್ ಶಕ್ತಿನ ನಾವು ಯೂಸ್ ಮಾಡಿದಾಗ್ಲಿಂದ ಇವತ್ತವರೆಗೂ ಒಂದು ರಾಸಾಯನಿಕದ್ದು ಒಂದೇ ಒಂದು ಇದನ್ನು ಔಷಧಿನೂ ಹೊಡೆದಿಲ್ಲ ನಾವು. ಬಹಳ ಆರ್ಗ್ಯಾನಿಕ್ ಆಗಿ ಲೆಕ್ಕದಾಗೂ ಇದೆ, ಬಹಳ ಚೆನ್ನಾಗಿದೆ. ಮೆಗ್ನೀಷಿಯಂ ಇದು ಎಲ್ಲ ಬಹಳ ಚೆನ್ನಾಗಿ ಇದು ಮಾಡಿದ್ದಾರೆ. ಒಂದು ಇಂಪಾರ್ಟೆಂಟ್ ವಿಷಯ ಒಂದು ಹೇಳೋದು ಮರ್ತ್ಬಿಟ್ಟೆ. ಏನಪ್ಪಾ ಅಂತಂದ್ರೆ, ನಾನು ಯಾವಾಗ ಯೂಸ್ ಮಾಡಿದೆ ಅನ್ನೋದು ನಾನು ನಿಮ್ಗೆ ಹೇಳಲೇ ಇಲ್ಲ. ನಾನು ಇದನ್ನ ಸುಮಾರು 3 ತಿಂಗಳು ಆದ್ಮೇಲೆ ಯೂಸ್ ಮಾಡಿದೆ. 3 ತಿಂಗಳಾಗಿತ್ತು. 3 ತಿಂಗಳಾದ್ಮೇಲೆ 4 ಕ್ವಿಂಟಲ್ ತರಿಸ್ಬಿಟ್ಟು ಯೂಸ್ ಮಾಡಿದೆ. ನಮ್ಮ ಹೆಗಡೆಯವರು ಹೇಳಿದ್ರು ಅಂತ ಹೇಳ್ಬಿಟ್ಟು ನಮ್ಮ ಸಾಗೋ ಸ್ನೇಹಿತರು. ಆಮೇಲೆ ಅದು 1 ತಿಂಗಳು ತನಕ ಒಳ್ಳೆ ರಿಸಲ್ಟ್ ಕೊಟ್ಟಿದ್ರಿಂದ ಮತ್ತೆ ತರಿಸಿ 10 ಕ್ವಿಂಟಲ್ ತರಿಸ್ಬಿಟ್ಟು ನಾನು ಹಾಕಿದೆ. ಈಗ ನೋಡಿ ಶುಂಠಿ ಎಲ್ಲ ಬಹಳ ಚೆನ್ನಾಗಿದೆ. ಅವತ್ತಿಂದ ಇವತ್ತರೆಗೂ 4 ತಿಂಗಳಿಂದ 3 ತಿಂಗಳಿಗೆ ಒಂದ್ಸರಿ ಹಾಕಿದೆ. ಆಮೇಲೆ ಮತ್ತೆ 4ನೇ ತಿಂಗಳಿಗೆ ಒಂದ್ಸರಿ 10 ಕ್ವಿಂಟಲ್ ತರಿಸಿ ಹಾಕಿದೆ. ಆಮೇಲೆ ಅವತ್ತಿಂದ ಇವತ್ತರೆಗೂ ಒಂದು ಯಾವುದೇ ಕಾರಣಕ್ಕೂ ಒಂದು ಔಷಧಿ ನೋಡಿಲಿಲ್ಲ, ಏನಿಲ್ಲ. ಶುಂಠಿ ಎಲ್ಲ ಬಹಳ ಚೆನ್ನಾಗಿ ಬಂದಿದೆ. ಒಳ್ಳೆ ಗೆಡ್ಡೆ ಕಚ್ಚಿದೆ, ಒಳ್ಳೆ ಹೂವು ಬಂದಿದೆ. ಹೂವುಗಳೆಲ್ಲ ಬಹಳ ಚೆನ್ನಾಗಿ ಬಂದಿದಾವೆ. 15, 20, ಒಂದೊಂದ್ ಕಡೆ 25, 30 ತನಕನೂ ಹೂವು ಬಂದಿದಾವೆ. ಬಹಳ ಖುಷಿ ಆಯ್ತು. ಎಲ್ಲರೂ ಬಂದು ನಮ್ಮ ಪ್ಲಾಟ್ ನೋಡ್ಕೊಂಡು ಶುಂಠಿಗೆ ಎಷ್ಟು ಹಾಕಿದ್ರಿ ಅಂತ. ನಾವು 2.25 ಎಕರೆ ಬರುತ್ತೆ. 2.25 ಎಕರೆಗೆ ನಾವು 10 ಕ್ವಿಂಟಲ್ ಹಾಕಿದ್ವಿ. 10 ಕ್ವಿಂಟಲ್ ಹಾಕಿದ್ದು ಬಹಳ ಚೆನ್ನಾಗಿ ಬಂದಿದೆ. ಶುಂಠಿ ಹೂವೆಲ್ಲ ಬಹಳ ಚೆನ್ನಾಗಿ ಬಂತು. ಜನಗಳೆಲ್ಲ ಬಂದು ಕೇಳ್ಕೊಂಡು ಹೋಗ್ತಾ ಇದಾರೆ. ಸಾಧ್ಯವಾದ್ರೆ ನೀವು ಬಂದು ಕಲ್ಲಾಪುರ ಅಂತ ಭದ್ರಾವತಿ ತಾಲೂಕು, ಶಿವಮೊಗ್ಗ ಡಿಸ್ಟಿಕ್ ಭದ್ರಾವತಿ ತಾಲೂಕು ಕಲ್ಲಾಪುರ ಅಂತ ಹೇಳ್ಬಿಟ್ಟು ನೀವು ಬಂದು ಒಂದ್ಸರಿ ನೋಡ್ಕೊಂಡು ಹೋಗ್ರಿ ನಮ್ಮ ಪ್ಲಾಂಟ್. ಇದನ್ನ ಯೂಸ್ ಮಾಡಿ ರೈತರುಗಳು ಆದಷ್ಟು ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಲಾಭದಾಯಕ ಪಡಿಬೇಕು ಅಂದ್ರೆ ನೀವು ಮೀನ್ ಶಕ್ತಿಗೆ ಒಂದ್ಸರಿ ಹೋದ್ರೆ ಉತ್ತಮ ಏನೋ ಅನಿಸ್ತಾ ಇದೆ. ಯಾಕಂದ್ರೆ ನಾನು ಇದರಿಂದ ಲಾಭ ಪಡೆದಿದ್ದೀನಿ. ದಯವಿಟ್ಟು ನೀವು ಲಾಭ ಪಡೀರಿ. ಇದು ಯಾವುದೇ ಕಾರಣಕ್ಕೂ ಸಂಸ್ಥೆಯವರಿಂದ ಉತ್ತೇಜಕವಾಗಿ ನಾನೇನು ಹೇಳ್ತಾ ಇಲ್ಲ, ನಾನು ಸ್ವಯಾರ್ಜಿತವಾಗಿ ಹೇಳ್ತಾ ಇದ್ದೀನಿ. ಒಂದ್ಸರಿ ಪ್ರಯತ್ನ ಮಾಡಿ. ಅಡಿಕೆಗೂ ಬರುತ್ತೆ, ಶುಂಠಿಗೂ ಬರುತ್ತೆ. ನಮಸ್ಕಾರ.